ಭಾನುವಾರ ರಜೆ ಇರುತ್ತೆ. ಹಾಗಾಗಿ ಪ್ರತಿ ಭಾನುವಾರ ಬಂದಾಗ ಬೆಂಗಳೂರಿಂದ ಸ್ವಲ್ಪ ದೂರ ಹೋದರೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಮಳೆ ಇದೆ, ಚಳಿ ಇದೆ, ಆದರೂ ಕೂಡ ಆ ಬೆಟ್ಟದ ನಂದಿ ಬೆಟ್ಟದ ಮೇಲೆ ಹೋಗಿ ಆ ಮೋಡ ಕವಿದ ವಾತಾವರಣ ನೋಡೋದಕ್ಕೆ ಈ ಮಳೆ ದಾಂಗುಡಿ ಇಡ್ತಾರೆ. ತುಂತುರು ಮಳೆ ಚಳಿಯಲ್ಲೂ ಕೂಡ ದಾಂಗುಡಿ ಇಟ್ಟಿದ್ದಾರೆ. ಚಲಿಸುವ ಮೋಡಗಳನ್ನು ನೋಡಿ ಪ್ರವಾಸಿಗರು ಫುಲ್ ಎಂಜಾಯ್ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು ಈಗ ನೀವು. ಈ ಮಳೆ ನೋಡಿ ಇಲ್ಲಿ ಆ ನಂದಿ ಬೆಟ್ಟಕ್ಕೆ ಹೋಗಿ ಬೆಳಗ್ಗೆನೆ ಕಾದು ಕುಂತು ಆ ಒಂದು ದೃಶ್ಯಾವಳಿಯನ್ನು ನೋಡಿದಾಗ ಆ ಮೋಡ ಕವಿದ ವಾತಾವರಣ, ಅಂದರೆ ಮೋಡದ ಮೇಲೆ ನಾವು ನಿಂತಿರ್ತೀವಿ ಅಂತ ಅನ್ನೋ ಫೀಲ್ ಆಗುತ್ತೆ. ಅದೊಂದು ಗಾದೆ ಮಾತೇ ಇದೆ ಈ ನಮ್ಮ ಕಡೆ ಎಲ್ಲ, ಈ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಕಡೆಯವ್ರಿಗೆಲ್ಲ ಒಂದು ಗಾದೆ ಮಾತೇ ಹೇಳ್ತಾರೆ, ನಂದಿ ಬೆಟ್ಟ ನೋಡ್ದಿರೋರು ಹಂದಿಗಿಂತ ಕಡೆ ಅಂತೇಳಿ. ನಮ್ಮ ಕಡೆ ಹಾಗೆ ಬೈತಾರೆ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಹೋಗಿ ನೋಡು ಅಂತೇಳಿ. ಬರೀ ಇಲ್ಲಿ ಎಲ್ಲೆಲ್ಲೆಲ್ಲೋ ಸುತ್ತಾಡ್ತಿರ್ತೀಯ, ಹೋಗಿ ನಂದಿ ಬೆಟ್ಟದ ಮೇಲೆ ನಿಂತು ಹೋಗಿ ನೋಡು ಅಂತೇಳಿ. ನೀವು ಹೇಳಿದ ಮೇಲಾದರೂ ಈಗ ನೋಡದೇ ಇರೋರು ಹೋಗಿ ನೋಡ್ಬೇಕು ಅನ್ಕೋತೀನಿ. ಟ್ರಾಫಿಕ್ ಜಾಮ್ ನೋಡಿ ಯಾವ ರೀತಿಯಾಗಿ ಉಂಟಾಗಿದೆ ಅಂತೇಳಿ. ಬೆಳಗ್ಗೆ ಇಷ್ಟು ಟೈಮ್ ಇರುತ್ತೆ, ಆ ಟೈಮ್ ಆಗೋವರೆಗೂ ಕೂಡ ಗೇಟ್ ಓಪನ್ ಮಾಡೋದಿಲ್ಲ. ಅಲ್ಲಿವರೆಗೂ ಕೂಡ ಎಲ್ಲರೂ ಕಾಯ್ಕೊಂಡು ಕೂತಿರ್ಬೇಕಾಗತ್ತೆ. ಅದು ಗೇಟ್ ಓಪನ್ ಮಾಡಿದ್ಮೇಲೆ ಎಲ್ಲ ಹೋಗ್ತಾರೆ. ವೀಕೆಂಡ್ ಟೈಮಲ್ಲಿ ಯಾವಾಗಲೂ ಕೂಡ ಈ ರೀತಿ ಸಮಸ್ಯೆ, ಯಾವಾಗಲೂ ಇದೇ ರೀತಿಯಾಗಿ ಸಮಸ್ಯೆ ಇರುತ್ತೆ. ಯಾಕಂದರೆ ಜನ ಈಗ IT ಸೆಕ್ಟರ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಒಂದು ರಿಲ್ಯಾಕ್ಸೇಷನ್ಗೆ ಬಂದು ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಿ ಕೂತು ಒಂದು ರೀತಿಯಲ್ಲಿ ಏನೋ ಒಂದು ಕಡೆ ಅವ್ರಿಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ಸಮಾಧಾನ ತರಿಸುತ್ತೆ. ಈ ವ್ಯೂ ನೋಡ್ತಿದ್ರೆ ನನಗೆ ಚಿಕ್ಕಮಗಳೂರು, ಮುನ್ನಾರ್ ಈ ಥರನೇ ಫೀಲ್ ಆಗ್ತಿದೆ. ನಾನು ಯಾವತ್ತೂ ನೋಡಿಲ್ಲ ಈ ವ್ಯೂ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇನ್ನು ಟ್ರಾಫಿಕ್ ಬಗ್ಗೆ ಬಂದರೆ ಇತ್ತು ಜಾಸ್ತಿ ಇರಲಿಲ್ಲ ಅನಿಸ್ತು ನನಗೆ. 5:30 ರೀಚ್ ಆದ್ವಿ, ಜಾಸ್ತಿ ಅಷ್ಟೊಂದು ಅನಿಸ್ತಿಲ್ಲ. ಬಟ್ ಓಕೆ, ವೀಕೆಂಡ್ಸ್ ಬಂದರೆ ಚೆನ್ನಾಗಿತ್ತು. ಈ ವ್ಯೂ ನೋಡ್ತಿದ್ರೆ ನನಗೆ ಚಿಕ್ಕಮಗಳೂರು, ಮುನ್ನಾರ್ ಈ ಥರನೇ. ನಾನು ದಾವಣಗೆರೆಯಿಂದ ಬಂದಿರೋದು. ಸುಮಾರು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಬಂದಿದ್ದೆ, ಇಷ್ಟು ಎಂಜಾಯ್ ಮಾಡೋಕ್ಕಾಗಿರಲಿಲ್ಲ. ಬೆಳಗಿನ ಜಾವ ಬಂದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಟ್ರಿಯಿಂದನೂ ಎಂಜಾಯ್ ಮಾಡ್ತಾನೆ ಬಂದ್ವಿ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ತುಂಬಾ ಎಂಜಾಯ್ ಮಾಡಿದ್ವಿ. ಕರುನಾಡ ಜೀವನದಿ ಕಾವೇರಿ ಕಲುಷಿತ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಕ್ಷಮಿಸು ಕಾವೇರಿ ಅನ್ನುವಂತಹ ವಿಶೇಷ ಶೀರ್ಷಿಕೆಯ ಅಡಿಯಲ್ಲಿ ಅಭಿಯಾನ ಕೂಡ ಮಾಡಿತ್ತು. ನಮ್ಮ ವರದಿಗೆ ಫಲಶ್ರುತಿ ಸಿಕ್ಕಿದೆ, ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹಾಗಿದ್ರೆ ಅಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ. ನದಿಯಲ್ಲಿ ರಿಪಬ್ಲಿಕ್ ತಂಡ, ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಿದ ಸ್ಥಳೀಯರು, ವಿದ್ಯಾರ್ಥಿಗಳು. ಅಧಿವೇಶನದಲ್ಲೂ ಕ್ಷಮಿಸು ಕಾವೇರಿ ಅಭಿಯಾನ ಪ್ರತಿಧ್ವನಿ.